ಮಲೆನಾಡಿನಲ್ಲಿ ವರುಣ ಕೊಂಚ ರಿಲೀಫ್ ಕೊಟ್ಟಿದ್ರು ಶಿವಮೊಗ್ಗದಲ್ಲಿ ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಮುಗಿಲೆತ್ತರದಿಂದ ಬಾಳೆಬರೆ ಫಾಲ್ಸ್ ಮನಮೋಹಕವಾಗಿ ಹರಿತಾ ಇದೆ. ಹೀಗಾಗಿ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿದೆ. ಶಿವಮೊಗ್ಗ ಜಿಲ್ಲೆಯ ನಗರದ ಬಳಿ ಇರುವಂತಹ ಹುಲಿಕಲ್ ಘಾಟಿಯಲ್ಲಿ ಸಿಗುವಂತ ಬಾಳೆಬರಿ ಫಾಲ್ಸ್ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಧುಮ್ಮುಕ್ಕುವ ಜಲಧಾರೆಗಳು ನೋಡ್ಲಿಕ್ಕೆ ಸ್ವರ್ಗದಂತ ಕಾಣ್ತಿರುವಂತದ್ದು ನೋಡಬಹುದು ನೀವು. ಏನೋ ಹುಲಿಕಾಲ್ ಘಾಟ್ ನಲ್ಲಿ ಬರುವಂತಹ ಬಾಳೆಬರೆ ಫಾಲ್ಸ್ ನಲ್ಲಿ ಧುಮ್ಮುಕ್ಕುತ್ತಿರುವ ಜಲಧಾರೆಗಳನ್ನ ನೋಡ್ಲಿಕ್ಕೆ ಈ ಎರಡು ಕಣ್ಣು ಸಾಕಾಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಬೋದು. ನೋಡಬಹುದು ಹೇಗೆ ಬೆಟ್ಟದ ತುತ್ತ ತುದಿಯಿಂದ ಧುಮ್ಮುಕ್ಕುವ ಜಲಧಾರೆಗಳು ರೋಮಾಂಚನವನ್ನಗೊಳಿಸುತ್ತೆ. ಆ ಮನಮೋಹಕ ದೃಶ್ಯವನ್ನ ನೋಡ್ಲಿಕ್ಕೆ ಈ ಎರಡು ಕಣ್ಗಳು ಸಾಕಾಗೋದಿಲ್ಲ. ಬೆಟ್ಟದ ತುತ್ತ ತುದಿಯಿಂದ ರಮಣೀಯವಾಗಿ ಏನು ಹರಿತಿರುವಂತಹ ಜಲಧಾರೆಗಳು ಒಂದು ರೀತಿಯಲ್ಲಿ ಕಣ್ಣನ್ನ ಕುಕ್ಕುವಂಥದ್ದು, ಪ್ರವಾಸಿಗರಿಗೆ ಮುದ ನೀಡುವಂಥದ್ದು, ಪ್ರವಾಸಿಗರ ಏನು ಕೈ ಬೀಸಿ ಕರೀತಾ ಇದೆ. ಈ ಧುಮ್ಮುಕ್ಕುವ ಜಲಧಾರೆಗಳು ಎಂತವರನ್ನ ಸಹ ಫಿದಾವನ್ನಾಗಿ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೊಡಗು ಜಿಲ್ಲೆಯ ಸರ್ಕಾರಿ ಶಾಲೆಯ 613 ಕೊಠಡಿಗಳು ಅಪಾಯದಲ್ಲಿವೆ. ಅದೇ ಕೊಠಡಿಗಳಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಬದಲಿ ವ್ಯವಸ್ಥೆ ಇಲ್ಲದೆ ಅದೇ ಕೊಠಡಿಯಲ್ಲಿ ಪಾಠ ಪ್ರವಚನ ನಡೀತಾ ಇದ್ದು ಭಯದಲ್ಲೇ ಮಕ್ಕಳು ಕುಳಿತುಕೊಳ್ಳಬೇಕಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳು ತೀರಾ ಶಿಥಿಲಾವಸ್ಥೆಯಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ 29 ಶಾಲೆಗಳು ತೀರಾ ಒಂದು ಬೀಳು ಹಂತಕ್ಕೆ ತಲುಪಿರುವಂತದ್ದು. ಸಂಪೂರ್ಣವಾಗಿ ದುರಸ್ತಿ ಮಾಡಬೇಕಾಗುತ್ತೆ. ಈಗ ನಾವು ಇಲ್ಲಿ ಕುಶಾಲನಗರ ತಾಲೂಕಿನ 7ನೇ ಹೊಸಕೋಟೆಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ. ಇಲ್ಲಿ ಯುಕೆಜಿ, ಎಲ್ಕೆಜಿ, ಯುಕೆಜಿಯಿಂದ ಹಿಡಿದು 7ನೇ ತರಗತಿವರೆಗೆ ಒಟ್ಟು 70 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಆ ಶಾಲೆ ಸ್ಥಿತಿ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀವಿ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಾರೆ. ಇದು 6ನೇ ತರಗತಿ ಮಕ್ಕಳು ಇಲ್ಲಿ ಕೂತಿರ್ತಾರೆ. ಆದ್ರೆ ಇವತ್ತು ಟೀಚರ್ ಬಂದಿಲ್ಲ ಅಂತ ಹೇಳಿ ಪಕ್ಕದ ತರಗತಿಯಲ್ಲಿ ಕೂರಿಸಿದ್ದಾರೆ. ಆದ್ರೆ ಇದು ಎಷ್ಟು ಡೇಂಜರ್ ನೋಡಿ. ಪಕ್ಕದ ಕೋಟದಲ್ಲಿ ಕೂಡ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಇಲ್ಲಿ ಇದು ಬೀಳುವಂತ ಇದೇನಾದ್ರು ಬಿದ್ರೆ ಅವರಿಗೆ ಕೂಡ ಸಮಸ್ಯೆ ಆಗುತ್ತೆ. ಇದು ಅರ್ಧ ಭಾಗಕ್ಕೆ ಶೀಟ್ ಹಾಕಿದ್ದಾರೆ. ಈ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಗಾಲ ಆಗ್ತದ್ರಿಂದ ಹೆಚ್ಚು ಮಳೆ ಬೀಳುವಂತ ಜಾಗ. ಅದರಿಂದ ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಒಳ್ಳೆಯದು. ದುರಂತ ಸಂಭವಿಸುವ ಮೊದಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಿದ್ಯುತ್ ಅವಘಡದಿಂದ ಸಂಪೂರ್ಣ ಮನೆ ಭಸ್ಮವಾಗಿ ಕಣ್ಣೀರು ಹಾಕುತ್ತಿರುವ ಬಡ ಕುಟುಂಬಕ್ಕೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಆಸರೆಯಾಗಿದ್ದಾರೆ. ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಅಪಾರ ಪ್ರಮಾಣದ ಜೋಳ, ಕಡಲೆ, ದವಸ ಧಾನ್ಯಗಳು, ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಬೀದರ್ನ ಕೊಳಾರ್ಬಿ ಗ್ರಾಮದ ಮಮತಾ ಹಲ್ಗೆ ಎಂಬ ಬಡ ಮಹಿಳೆಯ ಮನೆಗೆ ಏಕಾಏಕಿ ಆಕಸ್ಮಿಕವಾಗಿ ತಗುಲಿದ ಬೆಂಕಿಯಿಂದ ಇಡೀ ಕುಟುಂಬಸ್ಥರು ಬೀದಿಗೆ ಬಂದರ ಅಂತ ಹೇಳ್ಬೋದು. ಮನೆಯಲ್ಲಿದ್ದಂತ ದವಸ ಧಾನ್ಯಗಳು, ಬಟ್ಟೆಗಳು, ಮಕ್ಕಳ ಪಠ್ಯ ಪುಸ್ತಕಗಳು ಸೇರಿದಂತೆ ಇಡೀ ಮನೆಯನ್ನು ಸುಟ್ಟು ಕರಕಲಾಗ್ಯದ ಅಂತ ಹೇಳ್ಬೋದು. ಬೆಂಕಿ ಹತ್ತಿದ ತಕ್ಷಣವೇ ಗ್ರಾಮಸ್ಥರು ಅಗ್ನಿಶಾಮಕ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಅಧಿಕಾರಿಗಳು ಈಗಾಗಲೇ ಆ ಮನೆಯನ್ನ ಉಳಿಸ್ಕೊಳ್ಳಕ್ಕೆ ಎಲ್ಲೋ ಒಂದ್ ಕಡೆ ವಿಫಲ ಆದರು ಅಂತ ಹೇಳ್ಬೋದು. ಸುದ್ದಿ ತಿಳಿದ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕೊಳಾರ್ಬಿ ಗ್ರಾಮದ ಆ ಒಂದು ಬಡ ನೊಂದ ಕುಟುಂಬಸ್ಥರ ಮನೆಗೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಪರಿಹಾರದ ಭರವಸೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ವೈಯಕ್ತಿಕ ಪರಿಹಾರ ನೀಡುವ ಮೂಲಕ ನಾವು ನಿಮ್ಮೊಂದಿಗೆ ಇದ್ದೀವಿ, ಹೆದರಬೇಡ್ರಿ ಅಂತ ಹೇಳಿ ಈಗಾಗಲೇ ಮನೆಯಲ್ಲೇನು ದವಸ ಧಾನ್ಯಗಳು, ಕಿರಾಣಿ ಇರಬಹುದು, ಜೋಳ, ತೊಗರೆ, ಬಟ್ಟೆಗಳು, ಪಠ್ಯ ಪುಸ್ತಕಗಳು ಸುಟ್ಟು ಹೋಗಿವು. ಅದನ್ನ ಖರೀದಿ ಮಾಡ್ಲಕ್ಕ ನಗದು ಹಣ ನೀಡುವ ಮೂಲಕ ಅದು ಇತರೆ ಇಲಾಖೆ ತಹಸೀಲ್ದಾರ್ ಇರಬಹುದು, ಅವರಿಂದ ತಕ್ಷಣವೇ ನಿಮಗೆ ನಾನು ಸರ್ಕಾರದಿಂದ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಭರವಸೆ ಕೂಡ ಕೊಟ್ಟರು ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೋಲಾರದ ಚಿನ್ನದ ಗಣಿ ಮುಚ್ಚಿ 23 ವರ್ಷಗಳೇ ಕಳೆದಿದೆ. ಆದರೆ ಇಲ್ಲಿನ ಜನರ ಬವಣೆ ಮಾತ್ರ ತಪ್ಪಿಲ್ಲ. ಸಂಪರ್ಕವಾದ ರಸ್ತೆ, ಚರಂಡಿ, ಶೌಚಾಲಯ, ನೀರಿನ ಪೂರೈಕೆ ಇಲ್ಲದೆ ಜನರು ಪರದಾಟ ನಡೆಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಅಂಬೇಡ್ಕರ್ ನಗರದಲ್ಲಿ ಈ ರೀತಿ ಇಲ್ಲಿನ ನಿವಾಸಿಗಳು ಪರದಾಟ ಅನುಭವಿಸ್ತಾ ಇರುವಂತದ್ದು. ಇಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಸುಮಾರು 40ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿದ್ದಂತವರು ಸಹ ತಮಗೆ ಮನೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಇದ್ದಂತಹ ಮನೆಯನ್ನು ಸಹ ಒಡೆದಾಕಿ ಇವತ್ತು
ಮನೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇದು ಮನೆ ನಿರ್ಮಾಣವಾಗಿರುವಂತದ್ದು. ಇದು ಕಳೆದ 2 ವರ್ಷಗಳಿಂದಲೂ ಸಹ ಏನು ಇದೇ ರೀತಿ ಇರುವಂತದ್ದು ಅಂತ ಹೇಳಿದ್ರೆ ಏನು ಕಳೆದ 2 ವರ್ಷದಿಂದ ಪ್ರಾರಂಭವಾದಂತಹ ಮನೆಗಳು ಸಹ ಇಂದಿಗೂ ಪೂರ್ಣಗೊಳ್ಳದೆ ಇದೇ ರೀತಿ ಇರುವಂತದ್ದು. ಈ ರೀತಿಯ ಮನೆಗಳು ನಮಗೆ ಇಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಸಿಕ್ಕಿರುವಂತದ್ದು. ಅಂದ್ರೆ ಏನು ತನಗೆ ಎಲ್ಲೋ ಒಂದು ರೀತಿಯ ಹೊಸ ಮನೆ ಆಗುತ್ತೆ, ಒಂದು ಹೊಸ ಸೂರು ಸಿಗುತ್ತೆ ಎಂಬ ನಿಟ್ಟಿನಲ್ಲಿ ಇದ್ದಂತಹ ಗೂಡನ್ನು ಇವತ್ತು ಕಳ್ಕೊಂಡಿರುವಂತಹ ಮಹಿಳೆಯರು ಇವತ್ತು ಏನು ಕಳೆದ 2 ವರ್ಷಗಳಿಂದಲೂ ಸಹ ಮನೆಗಾಗಿ ಪರದಾಟ ಅನುಭವಿಸ್ತಾ ಇದ್ದಾರೆ. ಏನು ಇರುವಂತಹ ಮನೆಗಳು ಕಟ್ಕೊಟ್ರೆ ತುಂಬಾ ಒಳ್ಳೇದು ಅನ್ನೋದು ಇಲ್ಲಿನ ಸಾರ್ವಜನಿಕರ ಮಾತಾಗಿರುತ್ತದೆ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಸತಿ ಇಲಾಖೆಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮದ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸಿಡಿಸಿದ ಬಾಂಬ್ ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆದರೆ ಶಾಸಕ ಬಿಆರ್ ಪಾಟೀಲ್ ಹೇಳಿದಂತೆ ವಸತಿ ಇಲಾಖೆಯಲ್ಲಿ ಮುಂಚೆಯಿಂದ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅನ್ನುವಂತ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ಪ್ರಕರಣಗಳು ಕಲಬುರಗಿಯಲ್ಲಿ ಹೊರಬರ್ತಾ ಇರುವಂತದ್ದು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿದಂತಹ ಮನೆಗಳು ದುಡ್ಡು ಕೊಟ್ಟವರಿಗೆ ಮನೆಯನ್ನ ಹಂಚಿಕೆ ಮಾಡಿ ಇದೀಗ ದುಡ್ಡಿಲ್ದವರು ಆ ಮನೆಯಲ್ಲಿ ಇರುವಂತವರಿಗೆ ಹಕ್ಕುಪತ್ರ ನೀಡದೆ ಸತಾಯಿಸ್ತಾ ಇರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದಕ್ಕೆ ಪೂರಕ ಎನ್ನುವಂತೆ ಇದೀಗ ಆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿ ನಿರ್ಮಿಸಿರುವಂತಹ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಲ್ಲಿ ಇವರು ಕಳೆದ 15ರಿಂದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಂತವರಿಗೆ ಯಾವುದೇ ರೀತಿಯಾದಂತಹ ಹಕ್ಕುಪತ್ರವನ್ನು ಕೂಡ ಇದುವರೆಗೂ ಕೂಡ ನೀಡಿಲ್ಲ. ಅಲ್ಲಿರುವಂತಹ ಏನು ಮನೆಯಲ್ಲಿ ವಾಸ ಮಾಡ್ತಾ ಇರುವಂತವರು ಹಕ್ಕುಪತ್ರ ಕೊಡಿ ಅಂತೇಳಿ ಸಾಕಷ್ಟು ಬಾರಿ ಈ ಒಂದು ಕಚೇರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಗೆ ಬಂದು ಕೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಹಕ್ಕುಪತ್ರವನ್ನು ನೀಡದೆ ಸತಾಯಿಸೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮುಂಗಾರು ಆರಂಭದಲ್ಲಿಯೇ ಉತ್ತಮವಾಗಿ ಸುರಿದ ಮಳೆ ಅವಧಿಗೂ ಮುನ್ನವೇ ತುಂಗಭದ್ರಾ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಜಲರಾಶಿಯನ್ನು ಕಣ್ತುಂಬಿಕೊಳ್ಳಲು ಅಂತಾರಾಜ್ಯ ಸೇರಿ ರಾಜ್ಯದ ವಿವಿಧ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ, ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಭರ್ತಿ ಹಂತಕ್ಕೆ ತಲುಪ್ತಾ ಇದೆ. ತುಂಗಭದ್ರಾ ಜಲಾಶಯದ ಭರ್ತಿಯಾದಂತಹ ವಿಹಂಗಮ ನೋಟವನ್ನು ನೋಡಲಿಕ್ಕೆ ರಾಜ್ಯ, ಹೊರ ರಾಜ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ನಾವಿದ್ದೀವಿ ವಿಜಯನಗರ ಜಿಲ್ಲೆಯ ಹೊರಭಾಗದ ತುಂಗಭದ್ರಾ ಜಲಾಶಯ ಏನಿದೆ, ಆ ಜಲಾಶಯದ ಮೇಲ್ಭಾಗದ ವೈಕುಂಠದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು. ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆಗೂ ಕೂಡ ಸ್ನೇಹಿತರು ಜೊತೆಗೆ ಕುಟುಂಬ ಸಮೇತರಾಗಿ ಮಕ್ಕಳು ಕೂಡ ಜೊತೆಯಾಗಿ ಬಂದು ಜಲಾಶಯವನ್ನ ಈ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ತಾ ಇರತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಜೊತೆಗೆ ತಮ್ಮ ಮೊಬೈಲ್ಗಳಲ್ಲಿ ಸೆಲ್ಫಿಗಳನ್ನು ತಗೊಂಡು ಈ ಒಂದು ಮನಮೋಹಕ ದೃಶ್ಯದ ಜೊತೆಗೆ ಒಂದು ಎಂಜಾಯ್ಮೆಂಟ್ ಅನ್ನು ಮಾಡ್ತಾ ಇರತಕ್ಕಂಥ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ರೈತರು ಸುಭಿಕ್ಷವಾಗಿದ್ರೆ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿರ್ತೇವೆ ಅಂತಕ್ಕಂತಹ ಮಾತುಗಳನ್ನ ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇಬ್ಬರು ರಾಜ್ಯ ಪ್ರಭಾವಿ ಹಾಗೂ ಒಬ್ಬ ಕೇಂದ್ರ ಸಚಿವರಿದ್ದರೂ ತುಮಕೂರು ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಚಿಕಿತ್ಸೆ ನೀಡಲು ವೈದ್ಯರೇ ಇಲ್ಲ. ಇಡೀ ಜಿಲ್ಲೆಯಲ್ಲೇ ಸರ್ಕಾರಿ ಹಾರ್ಟ್ ಸ್ಪೆಷಲಿಸ್ಟ್ಗಳು ಇಲ್ಲ. ಹೀಗಾಗಿ ಹಾರ್ಟ್ ಪೇಷಂಟ್ಗಳಿಗೆ ಖಾಸಗಿ ವೈದ್ಯರೇ ಗತಿಯಾಗಿದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಕಳೆದ 6 ತಿಂಗಳಿಂದ ಸುಮಾರು 11 ಜನ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ನಾನಿವಾಗ ತುಮಕೂರು ಜಿಲ್ಲಾಸ್ಪತ್ರೆ ಮುಂಭಾಗ ಕೂಡ ಇರುವಂತದ್ದು ದೃಶ್ಯ ನೋಡ್ತಾ ಇರಬಹುದು. ಇದು ತುಮಕೂರು ಜಿಲ್ಲಾಸ್ಪತ್ರೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 10 ತಾಲೂಕು, 1 ಮಹಾನಗರ ಪಾಲಿಕೆ ಕೂಡ ಇರತಕ್ಕಂಥದ್ದು. ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಇದುವರೆಗೆ ಅಂದ್ರೆ ಕಳೆದ ಜನವರಿ 1ನೇ ತಾರೀಕಿಂದ ಜೂನ್ 30ನೇ ತಾರೀಕಿನವರೆಗೆ ಸ್ಟೆಮಿ ಲ್ಯಾಬ್ ರಿಪೋರ್ಟ್ ಪ್ರಕಾರ ಒಟ್ಟು 11 ಜನರ ಸಾವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಒಟ್ಟು 1533 ಜನರ ಹೃದಯದ ಸ್ಥಿತಿ ಕ್ರಿಟಿಕಲ್ ಆಗಿರತಕ್ಕಂಥದ್ದು. ಮತ್ತು ತುಮಕೂರು ಜಿಲ್ಲೆಯಲ್ಲಿ ಹಾರ್ಟ್ ಸರ್ಜನ್ಗಳ ಒಂದು ಹುದ್ದೆ ಖಾಲಿ ಇರತಕ್ಕಂಥದ್ದು. ಹೀಗಾಗಿ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಯಾರು ಹೃದಯಾಘಾತಕ್ಕೊಳಗಾಗ್ತಾರೆ ಅಂತವರಿಗೆ ಚಿಕಿತ್ಸೆನ ಕೂಡ ತಗೋಬೇಕು ಅಂತ ಹೇಳಿದ್ರೆ ಅವರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗುವಂತ ಸ್ಥಿತಿ ತುಮಕೂರು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.